ಹಾರ್ಟ್ ಅಟ್ಯಾಕ್ ಆಗಿರೋದು. ಏನು ಕೆಲಸ ಮಾಡ್ತಾರೆ? ಆಟೋ ಓಡಿಸ್ತಾ ಇದ್ದ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ರು? ಅವನು ಒಂದು 6 ವರ್ಷದಿಂದ ಓಡಿಸ್ತಾ ಇದ್ದ. ಇವತ್ತು ಬೆಳಿಗ್ಗೆ ಏನಾಯ್ತಂತೆ? ಎದೆ ನೋವು ಅಂತ ಇದ್ದ. ಆಟೋದಲ್ಲಿ ಅವನೇ ಓಡಿಸ್ಕೋದ್ನಂತೆ. ಓಡಿಸ್ಕೋದ ತಕ್ಷಣ ಆಸ್ಪತ್ರೆಗೆ ಕರ್ಕೋರೆ ಅಂತ ಬಿ ಸುಜ್ಜಿ ಎಲ್ಲ ಹಾಕಿದ ತಕ್ಷಣ ಇದಾಗಿ ಡೆಸ್ಟ್ ಆಗ್ಬಿಟ್ಟೈತೆ. ಹಿಂದೆ ಯಾವಾಗಲಾರು ಈ ಥರ ಸಮಸ್ಯೆ ಆಗಿದೆ? ಇಲ್ಲ ಇದೇ ಫಸ್ಟ್ ಆಗಿರೋದು. ಆರೋಗ್ಯವಾಗಿದ್ರ? ಚೆನ್ನಾಗಿದ್ರು. ಚೆನ್ನಾಗಿ ಆರಾಮಾಗಿದ್ರು? ಬೇರೆ ಆರೋಗ್ಯ ಸಮಸ್ಯೆ ಏನಿಲ್ಲ ಅದೇನೂ ಇಲ್ಲ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಹಂಗಾಯ್ತು? 6:30ಗೆ. 6 ಗಂಟೆಗೆ ಆಗಿದೆ. ತಕ್ಷಣನೇ ಹೋದರು. ಅವರೇ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವನೇ ಬಡಿಸ್ಕೊಂಡು ಹೋಗಿದ್ದಾನೆ. ಬಟ್ ಅಷ್ಟರೊಳಗೆ ಹಿಂಗಾಗೋಯ್ತು. ಈಗ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಿಗೆ ಹಿಂಗೆ ಆಗ್ಬಿಟ್ರೆ ಏನು ಸಣ್ಣ ಮಕ್ಕಳಲ್ವಾ, ಚಿಕ್ಕ ಈಗ ಹಾಸನ 17 ನಿಮ್ಮ ಹೆಸರು? ಸ್ವಾಮಿ ಅಂತ. ನೀವೇ ಬಂದ? 40 ಏಜು. ಒಬ್ಬ ಮದುವೆಯಾಗಿ ಹೆಣ್ಮಗಿದೆ, ಗಂಡು ಮಗಿದೆ. ಈ ಬೆಳಿಗ್ಗೆ 6 ಗಂಟೆಯಲ್ಲಿ ಎದೆ ನೋವು ಕಾಣಿಸ್ಕೊಂಡಿದೆ. ಅವ್ನು ಆಟೋ ಓಡಿಸಿದ ನಮ್ಮ ಪವರ್ ಮನೆ ಪಕ್ಕದ ಮನೆ ಕರ್ಕೊಂಡು ಅವನೇ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ. ಸ್ವಲ್ಪ ದೂರ ಹೋದಂಗೆ ಎದೆ ನೋವು ಅಂತ ಮತ್ತಿಡ್ಕೊಂಡಂತೆ ಸುಸ್ತಾಗಿ. ಆಮೇಲೆ ಹಾಸ್ಪಿಟ್ಲ್ ಗೇಟಿಗೆ ಹೋದಂಗೆ ಹೊರಗೆ ಅಡ್ಮಿಟ್ ಮಾಡ್ಕೊಂತಾರೆ. ಫುಲ್ ಸೀರಿಯಸ್ ಐತಿ. ಅವ್ರಿಗೆ ಇದು ಎಕ್ಸ್ರೇ ಮಾಡೋ ಹೋಗ್ತಿದ್ದೆ ಜೀವ ಹೋಗಿದೆ ಅಂತ. ಏಜ್ 40. ಚಿಕ್ಕ ವಯಸ್ಸಿಗೆ? ಹೌದು, ಚಿಕ್ಕ ಏಜ್ ಹಿಂಗಾಗಿದೆ. ಇದಕ್ಕೆ ಹಾಸನಲ್ಲಿ 16-17 ಹಿಂಗಾಗಿದೆ. ಮೊನ್ನೆ ನನ್ನ ಸ್ನೇಹಿತ ಒಬ್ಬ ಚೈತು ಅಂತ ರಂಗಲಗುಂಡಿ, ಅವ್ರು ಚೇತನ್ ಅಂತ ಮೊಬೈಲ್ ಇಟ್ಕೊಂಡಿದ್ದಲ್ಲ, ಅವ್ರು ಅಡ್ಡಕ್ಕೆ ಇದಾಗಿದೆ. ಸಣ್ಣ ಮಕ್ಕಳು ಅದೇ ಮುಂದೆ ಯಾರು ಜವಾಬ್ದಾರಿ ಗೊತ್ತಿಲ್ಲ ಅವ್ರಿಗೆ. ಬೇರೆ ಆರೋಗ್ಯ ಸಮಸ್ಯೆ ಇತ್ತು? ನೀವು ಏನು ತೊಂದರೆ ಇಲ್ಲ. ನಾವು ಕಾಣಂಗೆ ಹೆಚ್ಚಿಗೆ ಅವ್ನು ನಮಗಿಂತ ಚೆನ್ನಾಗಿದೆ ಆರೋಗ್ಯ ಹುಡುಗ ಮನುಷ್ಯ. ಅವನು ಈಗ ಆಟೋ ಓಡಿಸ್ಕೊಂಡು 5-6 ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದ ಅವನು. ಫುಡ್ ಹ್ಯಾಬಿಟ್ ಎಲ್ಲ ಏನು? ಸಿಗರೇಟ್ ಇಲ್ಲ ಏನೇ ಹ್ಯಾಬಿಟ್ ಇಲ್ಲ ಅವನಿಗೆ. ಇಲ್ಲ ಏನೇ ಹ್ಯಾಬಿಟ್ ಇಲ್ಲ. ಬೇರೆ ಏನು? ಬೇರೆ ಏನೇ ಹ್ಯಾಬಿಟ್ ಇಲ್ಲ. ಕೆಲಸ ಮಾಡೋದು ಆಟೋ ಓಡಿಸ್ಕೊಂಡು ಮನೆ ಬರೋದಷ್ಟೇ, ಏನಿಲ್ಲ ಅವನು. ನಿನ್ನೆ ರಾತ್ರಿ ಆರಾಮಾಗಿ ಕೆಲಸ ಮುಗಿಸ್ಕೊಂಡಿದ್ದಾರೆ? ರಾತ್ರಿ ನೆನ್ನೆ ಇವರು ಅಂಗಡಿನಿಂದಲೇ ಹಂದಿ ಹಾಕೊಂಡು ಹೋಗಿದ್ದಾನೆ ಇದಕ್ಕೆ ಮಳಲಿ ದೇವಸ್ಥಾನಕ್ಕೆ. ಅದು ಕೊಟ್ಟು ಬಂದಿದ್ದ. ಮತ್ತು ಬೆಳಿಗ್ಗೆ ಬಾಡಿಗೆ ಮಾಡೋಕ್ಕಂತ ಹೇಳ್ಬಿಟ್ಟು ಗಾಡಿ ತೆಗಿಯಕ್ಕೆ ಬಂದಾಗ ಹಿಂಗೆ ಆಗಿರೋದು. ಏನು ಆಟೋ ಅವ್ರದ್ದು? ಸೀಟ್ ಆಟೋ, ಪ್ಯಾಸೆಂಜರ್ ಆಟೋ. ಡೈಲಿ ಡೈಲಿ ಆಟೋ ಓಡಿಸೋಕೆ ಹೋಗೋನು. ನಿಮ್ಗೆ ಯಾವಾಗ ಸಿಕ್ಕಿರಲ್ಲ? ನನಗೆ ಮಂಗಳವಾರ ಬೆಳಿಗ್ಗೆ ಒಂದು 7:15 ಸಿಕ್ಕಿದ. ಡೈಲಿ ನೋಡ್ತಾ ಇರ್ತೀವಲ್ಲ ಬೆಳಿಗ್ಗೆ ಹೊತ್ತು. ಈ ಥರ ಆಗ್ಬಿಟ್ರೆ ಹೆಂಗೆ ಸರ್ ಅಲ್ವಾ? ಈಗ ಸಣ್ಣ ವಯಸ್ಸಿಗೆ ಹೌದೌದು, ಕಷ್ಟ ಆಗುತ್ತೆ. ಇದು ಈ ವೆದರ್ ಅಂತ ಕಾಣುತ್ತೆ, ಹಿಂಗೆ ಅಂತ ಕಾಣ್ತಿದ್ದು. ಸರ್ಕಾರ ಒಂದಷ್ಟು ಕ್ರಮ ತಗೋಬೇಕಲ್ಲ? ಹೌದು, ಖಂಡಿತ ತಗೋಬೇಕು. ಏಕೆಂದರೆ ಇದಕ್ಕೆ ಹಾಸನ ಜಿಲ್ಲೆಗೆ 16 ದಿನ ಆಗಿರೋದು. ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಇವಿ ಆಯ್ತಾರದು. ಇದು ನಿನ್ನೆ 2 ಆಗಿದೆ, ಇವತ್ತೊಂದು. ಸಂಜೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಮ ಹೆಸರು? ಲೋಕೇಶ್ ಅಂತ.